हृदय से देखे दाता तुम हो हे शेखर नंदन तुम्हें वंदना हृदय से काम क्रोध ಮಾಲ ಧಾರಣೆಯನ್ನ ಮಾಡುವರೆ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಅಧಿಕಾರ ಹಸ್ತಾಂತರ. ಸೆಕ್ರೆಟರಿ ಆಗಿ ರೋಟೇರಿಯನ್ ಆಗಿದ್ದೇನೆ. ಗೌತಮ್ ಹೆಗ್ಡೆ ವೈ ರೋಟೇರಿಯನ್, ರಾಮನಾಥ್ ರೋಟೇರಿಯನ್, ರವಿಶಂಕರ್ ಗೆ ವೊಕೇಶನಲ್ ಸರ್ವಿಸ್ ರೋಟೇರಿಯನ್, ಶಂಕರ್ ಶೆಟ್ಟಿ, ಪ್ರಸನ್ನ ಶೆಟ್ಟಿ ಚೇರ್ಮನ್ಸ್, ಮೆಂಬರ್ಶಿಪ್ ಡೆವಲಪ್ಮೆಂಟ್ ಎ ಐಟಿ ಅಂಡ್ ವೆಬ್ಸೈಟ್ ರೋಟೇರಿಯನ್ ಪಿಎಚ್ ರೋಟೇರಿಯನ್ ಚಂದ್ರಶೇಖರ್ ಹೆಗ್ಡೆ ಎಸ್ ಕೆದೂರು ರೋಟೇರಿಯನ್, ನಿರಂಜನ್ ಶೆಟ್ಟಿ ಎಸ್ ಮಾವಿನಕಟ್ಟೆ ರೋಟೇರಿಯನ್, ಸತೀಶ್ ಎನ್ ಶೆಟ್ಟಿ Sergeant at Arms Rotarian, Rohit Kumar, Club Bulletin Editor Rotarian. ವೇದಿಕೆ ಬರುವಂತ ಕೇಳಿಕೊಳ್ತಾ ಇದ್ದಾರೆ. ರೋಟೇರಿಯನ್ ಎನ್ವಿರಾನ್ಮೆಂಟ್ ಪ್ರಸನ್ನ ಕುಮಾರ್ ಶೆಟ್ಟಿ ರೋಟೇರಿಯನ್, ನಿತೀಶ್ ರೋಟೇರಿಯನ್, ಸೋಮಶೇಖರ್ ಶೆಟ್ಟಿಗೆ ರೋಟೇರಿಯನ್, ರೋಟೇರಿಯನ್ ಅರವಿಂದ ಕೊತ್ತುವ ಮಾಧ್ಯಮಸ್ಥನೇ ನನ್ನ ಸೆಕ್ರೆಟರಿ ಮಾಡಿದರು. ನನಗೆ ಅಧ್ಯಕ್ಷ ಶಂಕರಣ್ಣ ಸ್ಟ್ರಿಕ್ಟ್ ಆಫೀಸರ್. ಆದರೆ ಒಂದು ದಿವಸವೂ ನಾನು ಅವ್ರ ಜೊತೆ ಕೆಲಸ ಮಾಡಲಿಲ್ಲ. ಅವ್ರ ಜೀವಮಾನದಲ್ಲಿ ಬೈದೇ ಇದ್ದಿದ್ದು ನನಗೆ ಒಬ್ಬನಿಗೆ. ಒಂದು ಸೈನ್ ಹಾಕಿ ಒಂದು ಫೋನ್ ಮಾಡಿದ್ವಿ, ಒಂದು ಸೈನ್ ಅಲ್ಲೂ ಹಾಕಿ ಹೋಗಿ ಮನೆಗೆ. ಅದ ನಂತರ ನಮ್ಮ ಕ್ಲಬ್ಬಿನಲ್ಲಿ ಆದಂಥ ಬದಲಾವಣೆ, ನಾನು ಕ್ಲಬ್ ಬಿಡಬೇಕಂತಿದ್ದಾಗ ನಮ್ಮ ಗೌತಮಣ್ಣ ನೆನಪು ಮಾಡ್ಕೊಳ್ಳೇಬೇಕು. ಅವ್ರು ಇವತ್ತು ಬರಲಿಲ್ಲ. ಅವರು ಫೋನ್ ಮಾಡಿ ಇಲ್ಲ ಶಶಿಯಣ್ಣ ಅಧ್ಯಕ್ಷ ಆಗಿದ್ದಾರೆ ಮರೆ, ನಮ್ಮದು ಟೀಮ್ ಆಗಿದೆ ಅಂತ ಹೇಳಿದಾಗ ನಾನು ಒಪ್ಕೊಂಡೆ. ಅದರ ನಂತರ ನಮ್ಮ ಏನು ಒಂದು ಆ ರಿಲೇಷನ್ಶಿಪ್ಪು ಈ ಕ್ಲಬ್ಬಿನಲ್ಲಿ ಬೆಳೀತು. ಎಲ್ಲಿವರೆಗೆ ಕೇಳಿದರೆ ಇವತ್ತು ಅಧ್ಯಕ್ಷನಾಗಿ ಇಲ್ಲಿ ಬಂದು ಇಲ್ಲಿಯವರೆಗೆ ನಮ್ಮ ರೋಟರಿ ಸಂಬಂಧ ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ನಾವು ಹೋಗುವಾಗ ಒಂದು 5-6 ಜನ, 10 ಜನ, 20 ಜನ ಹೋಗ್ತೇವೆ. ನಾವೇನು ಯಾರೋ ಒಬ್ಬರ ಕೈಯಿಂದೇನು ಆಗಲ್ಲ. ಒಬ್ಬೊಬ್ಬರು 500-1,000 ಕೊಟ್ಟರೆ 10,000, 15,000 ಆಗುತ್ತೆ. ಅದರಿಂದ ಏನೋ ನಾವು ಆ ಬೆನಿಫಿಷರಿಗಳಿಗೆ ಕೊಡ್ಬೋದು, ಅದು ಸಹಾಯ ಮಾಡ್ಬೋದು. ಅದಕ್ಕೆ ರೋಟರಿ ಸಂಸ್ಥೆ, ಅದಕ್ಕೆ ನಾವು ಈ ಸಂಸ್ಥೆಯಲ್ಲಿ ಇರುವುದು. ಈಗ ಒಂದು ಉದಾಹರಣೆ ನನಗೊಂದು ಮಾತು ನೆನಪಾಗುತ್ತೆ. ನಮ್ಮ ಪ್ರೊಫೆಸರ್ ಸರ್ಜಗಿ ಸರ್ ಅವ್ರ ಮಾತು ಒಂದು ಭಾಷಣದಲ್ಲಿ ಮಾತಾಡ್ತಾರೆ. ಈ ಬೆಂಗಳೂರಲ್ಲಿ ಹಿರಿಯರೆಲ್ಲ ಸೇರಿ ಒಂದು ಸಂಘವನ್ನು ಹುಟ್ಟಾಕ್ತಾರೆ. ಅದು ಅವರು ಹಾಗೆ ಸಾಮಾಜಿಕ ಕೆಲಸ ಅದೆಲ್ಲ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಗುರುಪಾದಪ್ಪ ಅಂತೇಳಿ ಒಬ್ಬರು ಸ್ವಲ್ಪ ಕೆಲವು ಹೆಜ್ಜಾದವರೇ, ಅವ್ರು ಸ್ವಲ್ಪ ಜೋರು ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅಧ್ಯಕ್ಷರು ಮಾಡೋದೇ ಸರಿಯಾಗಿಲ್ಲ, ಅಧ್ಯಕ್ಷರಲ್ಲಿ ಹೋಗೋದೇ ಸರಿಯಾಗಿಲ್ಲ, ಅಧ್ಯಕ್ಷರು ಕೂತ್ಕೊಳ್ಳೋದೇ ಸರಿಯಾಗಿಲ್ಲ, ಅದೊಂದು ರಬೆಲ್ ಹಾಗೆ ಮಾಡಿ ಅವರು ಸಂಘದ ಕಡೆ ಬರೋದು ಬಿಟ್ಬಿಡ್ತಾರೆ. ಆಗ ಅಧ್ಯಕ್ಷರು ಕೇಳ್ತಾರೆ, ಸೆಕ್ರೆಟರಿ ಅಂತ ಕೇಳ್ತಾರೆ, ಗುರುಪಾದಪ್ಪ ಅವ್ರು ಬರ್ತಾ ಇಲ್ಲ ಯಾಕೆ ಅಂತ ಕೇಳ್ತಾರೆ. ಆಗ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಇಲ್ಲ ಹೋಗಿ ಮನೆಗೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅವ್ರ ಮನೆಗೆ ಹೋಗ್ತಾರೆ, ದೊಡ್ಡ ದೊಡ್ಡ ಮಾತಾಡ್ತಾರೆ, ಹಾಗುಂಟು ನಿಮ್ದು ಹೀಗುಂಟು
ನೀವು ಸರಿ ಇಲ್ಲ ಹಾಗೆ ಹೀಗೆ ಅಂತೇಳಿ. ಅದು ಬಂದು ಅಧ್ಯಕ್ಷರು ಹೇಳ್ತಾರೆ. ಅಧ್ಯಕ್ಷರು ಒಂದು ಸ್ವಲ್ಪ ದಿವಸ ಬಿಟ್ಟು ಅಂದರೆ ಒಂದು 2 ತಿಂಗಳ ಗ್ಯಾಪ್ ಬಿಟ್ಟು ಮನೆಗೆ ಹೋಗ್ತಾರೆ. ಇವರು ಬಾಗಿಲಲ್ಲಿ ನೋಡ್ತಾರೆ, ಅಧ್ಯಕ್ಷರು ಬರ್ತಾ ಇದ್ದಾರೆ, ಅಧ್ಯಕ್ಷರು ಜೋರಾಗಬೇಕಂತೇಳಿ ಫುಲ್ಲು ಪ್ರಿಪೇರ್ ಆಗಿ ಕೂತ್ಕೊಳ್ತಾರೆ. ಅಧ್ಯಕ್ಷರು ಸೀದಾ ಒಳಗಡೆ ಅವರು ಎಣ್ಣೆವನ್ನು ತೆಗೆದು ಹೊರಗಡೆ ಇಟ್ಬಿಡಿ ಅದು 5-10 ನಿಮಿಷದಲ್ಲಿ ತಪ್ಪಾಗಿ ಇದ್ದಾಗೆ ಹೋಯಿತು. ಇದು ಸಂಸ್ಥೆ ಕೂಡ ಹಾಗೆ. ನಾವೆಲ್ಲರೂ ಒಟ್ಟಿಗೆ ಇದ್ರ ಮಾಡ ಆ ಬ್ರೈಟ್ನೆಸ್, ಆ ಒಂದು ಜ್ವಾಲೆ ಯಾವ ರೀತಿ ಬೆಳಗ್ತದೆ. ನಾನು ಅದೇ ಒಬ್ಬನೇ ಇದ್ದಾಗ ನನಗೆ ಒಂಥರ ಬೇಜಾರಾಯಿತು, ಆ ತಲೆ ಕೆಟ್ಟೋಯ್ತು. ಇಲ್ಲ ಅಧ್ಯಕ್ಷರೇ, ನಾನು ಬರ್ತೇನೆ, ನಿಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂತ ಹೇಳಿ ಆ ಸಂಘದಲ್ಲಿ ಮತ್ತೆ ಪುನಃ ಕೆಲಸಕ್ಕೆ ಪ್ರವೃತ್ತರಾಗ್ತದೆ. ಸೊ ರೋಟರಿಯು ಹಾಗೆ. ನಾವು ಒಬ್ಬರಿಬ್ಬರು ಮಾಡೋ ಕೆಲಸವನ್ನು ನಾವು ಇಷ್ಟೂ ಜನ ಸೇರಿ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಜಾಸ್ತಿ ಇರ್ತದೆ. ಮತ್ತು ಕೆಲವರು ಹೇಳ್ತಾರೆ ರೋಟರಿಯಲ್ಲಿ ಹಾಗೆ, ರೋಟರಿಯಲ್ಲಿ ಹೀಗೆ ಫೋಟೋ ತೆಗಿತಾರೆ. ರೋಟರಿಯಲ್ಲಿ ಫೋಟೋ ತೆಗೆದು ಉದ್ದೇಶ ಅಲ್ಲ. ಯಾಕಂದರೆ ನಮ್ಗೆ ಏನೋ ಮೆಸೇಜ್ ಹೋಗಬೇಕು. ನಾವು ಮಾಡೋ ಸಣ್ಣ ಕೆಲಸ ಆದರೂ ಕೂಡ ಪಬ್ಲಿಕ್ ಕೆಲಸ ನಾವು ಮಾಡ್ತಾ ಇದ್ದೇವೆ, ಅದರಿಂದ ಇನ್ನೊಬ್ಬರಿಗೆ ಮೋಟಿವೇಶನ್ ಆಗಬೇಕು. ಅವರು ಇನ್ನೊಬ್ಬರು ನಾವೊಂದು 5 ಗಿಡ ನೆಟ್ಟರೆ ಇನ್ನೊಬ್ಬ ಅವರು ರೋಟರಿ 5 ಗಿಡ ನೆಟ್ಟರೆ ನಾವು 10 ಗಿಡ ನೆಡ್ತೇವೆ. ಆ ರೀತಿ ಮೋಟಿವೇಶನ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ರೋಟರಿ ಆಗಲಿ ಯಾವುದೋ ಸಂಸ್ಥೆಗಳು ಆ ಒಂದು ಪ್ರಚಾರವನ್ನು ಮಾಡ್ತಾ ಬಿಟ್ಟು ಬೇರೆ ಉದ್ದೇಶನ ಪೇಪರಲ್ಲಿ ಫೋಟೋ ಬರಬೇಕು ಅಥವಾ ಏನು ಮಾಡಬೇಕಂತ ಹೇಳಿಯಲ್ಲ. ಆ ರೋಟರಿ ಉದ್ದೇಶ ಇಷ್ಟೇ. ಈಗ ನನ್ನನ್ನು ಆಯ್ಕೆ ಮಾಡಿದಂಥ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನನ್ನ ಜೊತೆ ಒಂದು ವರ್ಷ ನೀವು ಕೈ ಜೋಡಿಸ್ಕೊಡ್ಬೇಕು, ಯಾವುದೇ ಸಾಮಾಜಿಕ ಕೆಲಸಗಳಿಗೆ ನನ್ನ ಜೊತೆ ಇರಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ಹಾಗೆ ಕೊನೆಯದಾಗಿ ನಮ್ಮ ಶಾಸಕರು ಎಲ್ಲಿ ಯಾವುದು ಈ ಸಲ್ಯೂಷನ್ ಕಾರ್ಯಕ್ರಮಕ್ಕೆ ಹೋಗೋರಲ್ಲ, ನಾನು ಒಂದೇ ಒಂದು ಮಾತು ಕೇಳಿದೆ, ಸರ್ ನೀವೇ ಬರಬೇಕು ಸರ್. ಯಾಕಂತ ಹೇಳಿದ್ರೆ ನಮ್ಮ ಏನು ನಮ್ಮ ಮಾಜಿ ಶಾಸಕರಂತ ಆಲ್ರೆಡಿ ಶ್ರೀನಿವಾಸ್ ಶೆಟ್ಟರಿಗೆ ಹಾಕಿಕೊಟ್ಟಂಥ ದಾರಿಯಲ್ಲಿ ನೀವು ನಡೆಯುತ್ತಿದ್ದೀರಿ. ಆ ಶಾಸಕ ಸ್ಥಾನಕ್ಕೆ ನಿಮ್ಮಲ್ಲಿ ಒಂದು ನ್ಯಾಯ ಇದೆ, ಹಾಗೂ ನಮ್ಮ ಕುಂದಾಪುರಕ್ಕೆ ಒಂದು ಭಾಗ್ಯನ ಏನು ನನಗೆ ತಿಳಿದ ಮಟ್ಟಿಗೆ ನಮ್ಮ 3 ಶಾಸಕರು ಏನು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ಸ್ವಚ್ಛ ರಾಜಕಾರಣ, ಆ ಒಂದು ಕ್ಲೀನ್ ಹ್ಯಾಂಡ್ ಏನಿದೆ ಅದು ನಮ್ಮ ಕುಂದಾಪುರ ತಾಲೂಕಿನ ಭಾಗ್ಯ ಅಂತ ಹೇಳ್ತಾ ನನ್ನ ಪದಕಗಳಿಗೆ ನೀವೇ ಸೂಕ್ತ ಆದ ವ್ಯಕ್ತಿಯನ್ನು ನಾನು ಆಲೋಚನೆ ಮಾಡಿ ನಮ್ಮ ಕ್ಲಬ್ ಮೆಂಬರ್ ಹತ್ರ ಹೇಳಿದಾಗ ಅಭ್ಯಾಸ ಮಾಡಿ ಅವ್ರನ್ನೇ ಕಾರ್ಯ ಅಂತ ಹೇಳಿದರು. ಸರ್ ನೀವು ಬಂದಿದ್ದಕ್ಕೆ ನನ್ನ ವಿಶೇಷವಾದ ನನ್ನ ಪ್ರೀತಿಸುವ ಕಡೆಯವರಿಗೆ ನನ್ನ ಆತ್ಮೀಯರು ಕೂಡ ಆಗಮಿಸಿದ್ದಾರೆ. ವಿಶೇಷವಾಗಿ ಅವರಿಗೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಹಾಗೆ ಹಿರಿಯರ ನಮ್ಮ ಅಜ್ಜಯ್ಯ ಪಾಪ ಅವರು ಎಲ್ಲೂ ಹೋಗೋರಲ್ಲ, ಆ ಪಾಪ ನಮ್ಮ ಕೊರಗೆ ವಯಸ್ಸು ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗೆ ಎಲ್ಲರಿಗೂ ಇನ್ನೊಬ್ಬರು ನನ್ನ ಪ್ರೀತಿ ಪೂರ್ವಕ ಮಂಗಳೂರಿನ ಪ್ರತಿಷ್ಠಿತ KMC ಮೆಡಿಕಲ್ ಕಾಲೇಜಿನಲ್ಲಿ MBBS ಪ್ರಥಮ ವರ್ಷ ವ್ಯಾಸಂಗ ಮಾಡುತ್ತಿದ್ದಾರೆ. ಇವರು 2007 ರಿಂದ 2011ರವರೆಗೆ ಕುಂದಾಪುರ ಸೌತ್ನ ಸಕ್ರಿಯ ಸದಸ್ಯರಾಗಿ ಸೇರಿಸುತ್ತಾರೆ. ಇವರೇ ನಮ್ಮ ಹೊಸ ಸದಸ್ಯ ಸಚಿದಾನಂದ ಹೆಗಡೆ. ಹಾಗೆ ಇನ್ನಿಬ್ಬರು ಸದಸ್ಯರು ಸೇರ್ಪಡೆಗೊಳ್ಳುತ್ತಿದ್ದಾರೆ. ಶ್ರೀ ವಿಕಾಸ್ ಚಂದ್ರ ಶೆಟ್ಟಿ ಕೆ ಹಾಗೂ ಎಸ್ ಕನಗರದಿನಂ ಇವರಿಬ್ಬರು ಅನಿವಾರ್ಯ ಕಾರಣದಿಂದ ಇದು ಆಗಮಿಸಲಿಲ್ಲ. ಮುಂದಿನ ದಿನಗಳಲ್ಲಿ ಸೇರ್ಪಡೆಗೊಳ್ಳುತ್ತಿದ್ದಾರೆ. ಅವರನ್ನು ನೆನಪಿಸಿಕೊಳ್ತಿದ್ದಾರೆ. ಇದೀಗ ಎಲ್ಲ ಹೊಸ ಸದಸ್ಯರನ್ನ ನಮಗೆ ಅಧಿಕೃತವಾಗಿ ಸೇರ್ಪಡೆಗೊಳಿಸುವ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ವಾಣಿಯವರಿಗೆ ಇನ್ನೊಂದು ಪರೀಕ್ಷೆಯಲ್ಲಿ ಕಳೆದ ಬಾರಿ 625ಕ್ಕೆ 625 ಅಂಕ. ಕಣ್ಣಾಡಿದಷ್ಟು ಜನ ಕಾಣ್ತಾರೆ ಮುಂಭಾಗದಲ್ಲಿ. ಇದು ವರ್ಷಂಪ್ರತಿ ರೋಟರಿಗೆ ಹಿಡಿಯುವಂಥ ಒಬ್ಬರ ಅಧಿಕಾರ 1 ವರ್ಷ ಅವಧಿ ಮಾತ್ರ, ಇನ್ನೊಂದು ವರ್ಷಕ್ಕೆ ಹಸ್ತಾಂತರ ಮಾಡುವಂಥ ಕಾರ್ಯಕ್ರಮ. ಈ ಕುಂದಾಪುರ ರೋಟರಿಯನ್ನು ಮಿಟ್ಟೂರು ರೋಟರಿ ಕುಂದಾಪುರ ಎನ್ನುವಂಥದ್ದು ಕೂಡ ಭಾಳ ಇತಿಹಾಸವುಳ್ಳ ಒಂದು ಸಂಸ್ಥೆ. ಸುನೀಲ್ ಶೆಟ್ಟರು 30ನೇ ಅಧ್ಯಕ್ಷರಾಗಿ
ಆಯ್ಕೆಗೊಂಡಿದ್ದಾರೆ. 1996ರಲ್ಲಿ ಈ ಕ್ಲಬ್ಬು ಸ್ಥಾಪನೆ ಆಗಿದೆ. ಈ ಕ್ಲಬ್ಗಳಲ್ಲಿ 3 ವಿಧದ ಕ್ಲಬ್ಗಳಿದೆ. ಇದು ಲಾರ್ಜ್ ಕ್ಲಬ್, 60 ಜನಕ್ಕೂ ಹೆಚ್ಚಿರುವಂಥ ಕ್ಲಬ್ಬನ್ನು ಲಾರ್ಜ್ ಕ್ಲಬ್ ಅಂತ ಕರೀತಾರೆ. ಇದು ಲಾರ್ಜ್ ಕ್ಲಬ್ ಆಗಿ ರೂಪುಗೊಂಡಿದೆ. ಇದರಲ್ಲಿರುವಂಥ ಎಲ್ಲ ಜನರು ಕೂಡ ನಮ್ಮೆಲ್ಲ ಮೈದೆಲ್ಲ ಕ್ಲಬ್ಗಳಿಗೆ ಹೋಲಿಸಿದರೆ ಎಲ್ಲ ಯುವಕರ ತಂಡವೇ ಇದೆ. ಆದ್ದರಿಂದ ಇವರ ಶೇಖರ್ ಶೆಟ್ಟರ ಕಾಲದಲ್ಲಿ ನಮ್ಮ ರೋಟರಿಯಲ್ಲಿ ಮಾಡಬೇಕಾದ 5 ಎವನೇ ಸರ್ವಿಸ್ಗಳು ಹೇಳ್ತಾರೆ. ರೋಟರಿ ಸಮಾಜ ಸೇವಾ ಕಾಯ್ದೆ ಇದರಲ್ಲಿ ಎಲ್ಲವನ್ನೂ ಕೂಡ ಅವರು ಮಾಡಿ ಮುಗಿಸಿದ್ದಾರೆ. ಅವರ ವರದಿಯಲ್ಲಿ ನೋಡಿದ್ದೇವೆ. ಹಾಗೆಯೇ ಜಿಲ್ಲಾ ಕಾರ್ಯಕ್ರಮ, ದೇವಾನಂದರು ಕೊಟ್ಟಂಥ ಜಿಲ್ಲಾ ಕಾರ್ಯಕ್ರಮ ಹಾಕಿದೆ. ಅದನ್ನು ಕೂಡ ಅವರ ವರದಿಯಲ್ಲಿ ನಾವೆಲ್ಲ ಗಮನಿಸಿದ್ದೇವೆ. ಅದರ ಬಗ್ಗೆ ಪುನಃ ಹೇಳೋದಿಲ್ಲ. ಆದ್ದರಿಂದ ಶೇಖರ್ ಶೆಟ್ಟರು ಒಂದು ಯಶಸ್ವಿ ಅಧ್ಯಕ್ಷ. ಕಳೆದ ವರ್ಷ ಅವರು ವಹಿಸ್ಕೊಳ್ಳುವಾಗ ಸ್ವಲ್ಪ ಏನೋ ಹೆದರಿಕೆ ಇತ್ತು ಅಂತ ಹೇಳಿದರು. ಆಮೇಲೆ ಹಿಂತಿರುಗಿ ನೋಡಲೇ ಇಲ್ಲ. ಸಂಪೂರ್ಣವಾಗಿ ತನ್ನ ಜೀವನವನ್ನೇ ಆ ರೋಟರಿಗೆ ಅನ್ನುವಂಥ ರೀತಿಯಲ್ಲಿ 1 ವರ್ಷ ತೊಡಗಿಸಿಕೊಂಡಿದ್ದ ಹಾಗೆ ಕಾಣ್ತದೆ. ದಿನನಿತ್ಯ ಅವರನ್ನು ನಾನು ಪೇಪರ್ಗಳಲ್ಲಿ ಅವರ ಬರುವಂಥ ಮಾಡಿದ ಕಾರ್ಯ ನೋಡ್ತಾ ಇರ್ತೇನೆ, ಅಭಿನಂದಿಸ್ತಾ ಇರ್ತೇನೆ. ಅವರು ಈ ಎಲ್ಲ ವಿಭಾಗದಲ್ಲಿ ಅಂದರೆ ನಮ್ಮ ಡಿಸ್ಟ್ರಿಕ್ಟಿನ ಕಾರ್ಯಕ್ರಮ ಆಗಿರ್ಬೋದು, ಝೋನಲ್ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ತಂಡವನ್ನೇ ಕಟ್ಕೊಂಡು ಬರ್ತಾ ಇದ್ರು. ಆ ಕಾರ್ಯಕ್ರಮಕ್ಕೆಲ್ಲ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು. ಅದಲ್ಲದೆ ಇವರಿಗೆ ಒಂದು ವಿಶೇಷವಾದಂಥ ಟಾಸ್ಕನ್ನು ಕೂಡ ಕೊಟ್ಟಿದ್ದಾರೆ ಕಳೆದ ವರ್ಷ ದೇವಾನಂದರು. ಅದರಲ್ಲಿ ಅವರಿಗೆ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವಂಥದ್ದು. ನಮ್ಮ JP ಶೆಟ್ಟರು ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದರು. ಅವರಿಗೆ ದೇವಾನಂದರು ನೀವು ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದು ಅವರು ಒಪ್ಪಿಕೊಂಡ್ರು. ಆ ಕೆಲಸ ಇವರ ಕ್ಲಬ್ಬಿನ JP ಶೆಟ್ಟರು, ಆಮೇಲೆ ಆ ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿಯಾಗಿ ವಹಿಸಿಕೊಂಡವರು ಚೇರ್ಮನು ನಮ್ಮ ರವಿಶಂಕರ್ ಅವರಿಬ್ಬರು ಕೂಡ ಅತ್ಯುತ್ತಮವಾಗಿ ಅದ್ದೂರಿಯಾಗಿ ಇಡೀ ಜಿಲ್ಲೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದು ಹೇಗಂತ ತೋರಿಸಿಕೊಟ್ಟಿದ್ರೆ ಅವರು ಒಳ್ಳೆಯ ಊಟೋಪಚಾರ, ಒಳ್ಳೆಯ ಆತಿಥ್ಯ, ಒಳ್ಳೆಯ ಸಂಜೆಯ ಕಾರ್ಯಕ್ರಮ ಇವೆಲ್ಲವೂ ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಆದ್ದರಿಂದ ನಮ್ಮ ಜಿಲ್ಲಾ ಚೇರ್ಮನ್ ಅಂತ ಜಯಪಾಲ್ ಶೆಟ್ಟರಿಗೂ, ಹಾಗೆ ಚೇರ್ಪರ್ಸನ್ ಅಂತ ರವಿಶಂಕರಿಗೂ, ಹಾಗೂ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗೂ, ಅವರ ತಂಡ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆ ನಮಗೆ ಅರ್ಥ ಆಗ್ತದೆ. ಏನಂದರೆ ಇಷ್ಟು ಜನಸಂಖ್ಯೆ ಸೇರಿಸಿದ್ದಾರೆ. ಇವತ್ತು ಭಾಳ ಮೊದಲು ನಾನು ರೋಟರಿ ಬಿಡಬೇಕು ಅನ್ನುವಂಥ ತೀರ್ಮಾನದಲ್ಲಿದ್ದವ ಇಲ್ಲಿ ರೋಟರಿಯಲ್ಲಿ ಗಟ್ಟಿಯಾಗಿ ಬಿಟ್ಟೆ. ಕಾರಣ ಅನೇಕ ಜನ ಮಿತ್ರರು ಸೇರಿದ್ರು. ನಾವೆಲ್ಲ ಹೋಗುವಾಗ ಹೊಟ್ಟೆ ಗಮ್ಮತ್ತು ಮಾಡ್ತೇವೆ. ಆದ್ದರಿಂದ ಈ ರೋಟರಿಯಲ್ಲಿ ಉಳಿಬೇಕು ಅನ್ನೋದನ್ನು ಇಟ್ಕೊಂಡು ಕಾಯಂ ಮಾಡಿಕೊಂಡು ಇವತ್ತು ಅಧ್ಯಕ್ಷ ಸ್ಥಾನವನ್ನು ಕೂಡ ಹಿಡಿದ್ದಾರೆ. ಅವರು ಮುಂದಿನ ವರ್ಷದಲ್ಲಿ ಅವರು ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ. ನಿಮ್ಮೆಲ್ಲರ ಹಿರಿಯ ಮತ್ತು ಕಿರಿಯ ರೋಟರಿಗಳ ಸಹಕಾರವನ್ನು ತಗೊಂಡು ಚೆನ್ನಾಗಿ ನಡೆಸಿ ಸುನೀಲ್ ಕುಮಾರ್ ಮುಂದಿನ ವರ್ಷ ಯಶಸ್ವಿ ಅಧ್ಯಕ್ಷರಾಗಿ ಅಂತ ಸಕಲ ಸಜ್ಜನ ಜನತೆಯ ನೆಚ್ಚಿನ ಶಾಸಕರು ಮಾನ್ಯ ಕಿರಣ್ ಕುಮಾರ್ ಅವರಿಗೆ ನಮ್ಮ ಕ್ಲಬ್ನ ಪರವಾಗಿ ಗೌರವದ ಸನ್ಮಾನವನ್ನು ನೀಡ್ತಾ ಇದ್ದಾರೆ. ಪದಪ್ರದಾನ ಕಾರ್ಯಕ್ರಮ ಸಾಮಾನ್ಯವಾಗಿ ಈ ಕಾರ್ಯಕ್ರಮದಲ್ಲಿ ರಾಜಕಾರಣಿಗಳನ್ನು ಆಹ್ವಾನಿಸುವ ಕಡಿಮೆ ನೋಡಲಿಲ್ಲ, ತುಂಬ ಕಡಿಮೆ. ಈ ಸುನೀಲ್ ಶೆಟ್ಟರು ನಮ್ಮ ಸ್ನೇಹಿತರು, ಯಾವಾಗಲೂ ಒಟ್ಟೆ ಇರ್ತಿದ್ರು. ಈ ಒಂದು ವಿಶ್ವದಲ್ಲಿ ಒಂದು ದೊಡ್ಡ ಸಂಸ್ಥೆ ರೋಟರಿ ಕ್ಲಬ್, ಅದರ ಒಂದು ಭಾಗ ಕುಂದಾಪುರದಲ್ಲಿ ಮಿಡ್ ಟೌನ್ ಕ್ಲಬ್ಬಿನ ಒಂದು ಪದವಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಎಲ್ಲ ರೋಟರಿ ಕ್ಲಬ್ ಸದಸ್ಯರಿಗೆ ವಂದಿಸುತ್ತಾ, ಒಂದು ರೋಟರಿ ಕ್ಲಬ್ ಅಂತ ಹೇಳುವಾಗ ಇಡೀ ವಿಶ್ವದಲ್ಲೇ ಇದು 220 ದೇಶದಲ್ಲಿ ಹರಡಿಕೊಂಡಿರುವಂಥ ಒಂದು ಸಂಸ್ಥೆ. ಸರಿ ಸುಮಾರು ಒಂದು 15 ವರ್ಷ ಸದಸ್ಯತ್ವವನ್ನು ಹೊಂದಿಕೊಂಡಂಥ ಈ ಸಂಸ್ಥೆ ಒಂದು ಸೇವೆಯನ್ನು ಮಾಡಬೇಕು, ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸ್ನೇಹ ಮತ್ತು ಸೇವೆ ಎಂಬ ಒಂದು ಧ್ಯೇಯ ಉದ್ದೇಶದೊಂದಿಗೆ ರೋಟರಿ ಕ್ಲಬ್ ಬೆಳೆದಿದೆ. ಈ ಕ್ಲಬ್ಬಿನ ಉದ್ದೇಶವೇ ಸೇವೆಯನ್ನು ಮಾಡಲಿಕ್ಕೆ. ಇವರ ಒಂದು ಈ ಕೆಲಸದ ಫಲವಾಗಿ ನಾವು ಇಡೀ ವಿಶ್ವದಲ್ಲೇ ಒಂದು ಪೋಲಿಯೋ ಮುಕ್ತ
ಅವರ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಾವು ಚಿಕ್ಕಂದಿನಿಂದ ರೋಟರಿ ಕ್ಲಬ್ನವರ ಕೆಲಸವನ್ನು ನೋಡಿದ್ದೇವೆ. ಇದೊಂದು ಈ ರೋಟರಿ ಕ್ಲಬ್ನವರ ಸಾಧನೆಗೆ ಒಂದು ನಿದರ್ಶನ ಅಂತ ಹೇಳಿಕೆ. ಮೊನ್ನೆ ತಾನೇ ಮಂಗಳೂರು ರೋಟರಿ ಕ್ಲಬ್ನವರು ಕುಂದಾಪುರ ರೈಲ್ವೆ ಸ್ಟೇಷನ್ನಲ್ಲಿ ಒಂದು 60 ಲಕ್ಷಕ್ಕೂ ಮಿಕ್ಕಿದ ಶೆಲ್ಟರ್ ಅನ್ನ ಪ್ಲಾಟ್ಫಾರ್ಮ್ ಅನ್ನ ಮಾಡಿಕೊಟ್ಟಿದ್ದಾರೆ. ಅದು ಇಡೀ ಕ್ಲಬ್ಬಿನವರ ನೆನಪಿಟ್ಟುಕೊಳ್ಳುವಂಥ ಕಾರ್ಯಕ್ರಮ. ಯಾರು ಬಂದವರು ಶಾಶ್ವತವಾದ ಒಂದು ಕೆಲಸ. ಹಾಗೆಯೇ ಒಂದು ಸಂಸ್ಥೆಗಳು ಅವರು ಮನಸ್ಸು ಮಾಡಿದರೆ ಎಷ್ಟೆಷ್ಟು ದೊಡ್ಡ ಕೆಲಸವನ್ನು ಒಳ್ಳೆ ಕೆಲಸಗಳನ್ನು ಮಾಡಬಹುದು ಅಂತ ಹೇಳಿದ್ದಕ್ಕೆ ಉದಾಹರಣೆ ಇಲ್ಲೇ ಎದುರಿನ ಫ್ಲೈಓವರ್ನ ಕೆಳಗೆ ಹಿಂದೆ ತಾವು ಸಹ ನೋಡಿರ್ಬೋದು. ಆ ಫ್ಲೈಓವರ್ನ ಕೆಳಗೆ ಎಷ್ಟು ಕಸ ಅಥವಾ ಬೇರೆ ಬೇರೆ ಅಲ್ಲಿ ಬರುವಾಗಲೇ ಕುಂದಾಪುರಕ್ಕೆ ಎಂಟ್ರಿ ಆಗುವಾಗಲೇ ಒಂದು ರೀತಿಯ ಒಂದು ವಾತಾವರಣ ಇತ್ತು. ಇವತ್ತು ಅದನ್ನು ಎರಡೂ ಕಡೆ ಸುಂದರೀಕರಣವನ್ನು ಮಾಡಿಕೊಟ್ಟು ಒಂದು ಶಾಶ್ವತವಾದ ಪ್ರಾಜೆಕ್ಟನ್ನು ಮಾಡಿಕೊಟ್ಟಿದ್ದಾರೆ. ಜನರಿಗೆ ಉಪಯೋಗವಾಗುವಂಥ ಸಮಾಜಮುಖಿಯಾದಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ಖಂಡಿತ ಇದು ಈ ನಮ್ಮಂಥ ರಾಜಕಾರಣಿಗಳಿಗೂ ಸಹ ಅಥವಾ ನಾನೊಬ್ಬ MLA ಇವತ್ತು ಸರ್ಕಾರದಿಂದ ಎಲ್ಲ ಕೆಲಸಗಳು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿನ ದಿನದಲ್ಲಿ. ಹಾಗೆ ಇಂಥ ಸೇವಾ ಸಂಸ್ಥೆಗಳ ಜೊತೆಗೂಡಿ ನಾವು ಸಹ ಒಂದು ಒಳ್ಳೆಯ ಚಿಂತನೆಗಳನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಖಂಡಿತ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ನಾನು ಸುನೀಲ್ ಕುಮಾರ್ ಶೆಟ್ಟರ್ ಹೇಳೋದು ಒಳ್ಳೊಳ್ಳೆಯ ಪ್ರಾಜೆಕ್ಟ್ಗಳನ್ನು ಮಾಡಿ ನಮ್ಮ ಹತ್ರ ಸಹ ತಲೆಯೊಳಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಇದೆ, ನಿಮಗೆ ಕೊಡ್ತೇವೆ, ನಿಮಗೆ ಕ್ಲಬ್ನಲ್ಲೆಲ್ಲ ಚರ್ಚಿಸಿ ಒಪ್ಪಿಗೆ ಆದರೆ ಎಲ್ಲರ ಜೊತೆಗೂಡಿ ನಾವು ಮಾಡುವ ಖಂಡಿತ. ಮುಂದಿನ ವರ್ಷದ 1 ವರ್ಷದ ಅವಧಿಗೆ ತಾವು ಅಧ್ಯಕ್ಷರಾಗಿದ್ದೀರಿ. ಮುಂದಿನ 1 ವರ್ಷದೊಳಗೆ ನಮ್ಮ 3182 ಝೋನ್, ಈ ಝೋನ್ನಲ್ಲಿಯೇ ಒಂದು ಅತ್ಯುತ್ತಮ ಕ್ಲಬ್ ಅಂತೇಳಿ ತಾವು ಹೆಸರು ಪಡೆದುಕೊಳ್ಬೇಕು. ಒಂದು ಅಧಿಕಾರ ತಗೊಂಡಾಗ ಒಂದು ಹುಮ್ಮಸ್ಸು ಇರ್ತದೆ, ಹುಮ್ಮಸ್ಸು ಹೋಗಬಾರ್ದು. ಮತ್ತು ಹಿಂದಿನವರು ಎಲ್ಲ ಮಾಡಿದ್ದಕ್ಕಿಂತ ಒಂದು ಒಳ್ಳೆ ಕೆಲಸ ನಾನು ಮಾಡಬೇಕಂತ ಹೇಳುವ ಒಂದು ಮನೋಭಾವ, ಒಂದು ಕಾಂಪಿಟೇಷನ್ ಇದ್ರೆ ಮಾತ್ರ ನಿಮ್ಮಿಂದ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಒಳ್ಳೊಳ್ಳೆಯ ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು, ಸೇವೆಗಳನ್ನು ಮಾಡುವ ಮೂಲಕ ತಮ್ಮ 1 ವರ್ಷದ ಅವಧಿ ಯಶಸ್ವಿಯಾಗಿ ಕ್ರಿಯಾಶೀಲ ಕಾರ್ಯದರ್ಶಿ ರೋಟೇರಿಯನ್ ಉದಯ್ ಶೆಟ್ಟಿ ಆಜ್ರಿ ಇವರನ್ನ ಶಾಲು ಹಾಗೂ ಪುಷ್ಪಗುಚ್ಛ ನೀಡಿ ಮಾನ್ಯ ಶಾಸಕರು ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಅವರಿಗೆ ಅಭಿನಂದನೆಯ ಚಪ್ಪಾಳೆಯನ್ನು ಮತ್ತೊಮ್ಮೆ ನೀಡಬೇಕಂತ ಕೇಳಿಕೊಳ್ತಾರೆ.